ಅಥಣಿ ಶಾಸಕರು ಅದನ್ನೇ ಹೇಳ್ತಾ ಇರುವಂತದ್ದು. ನನಗೆ ಖಂಡಿತವಾಗಿಯೂ ಭರವಸೆ ಇತ್ತು, ಈ ಬಾರಿ ಸಿಗುತ್ತೆ ಅವಕಾಶ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿಗಳು ಕರೆ ಮಾಡಿ ಹೇಳಿದ್ದಾರೆ ಅಂತೇಳಿ. ಇವತ್ತು ಸಂಜೆ 4 ಗಂಟೆಗೆ ಸಚಿವರುಗಳ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಇದೀಗ ಸಮಯ ಕೂಡ ನಿಗದಿ ಆಗಿದೆ. ಲೋಕಭವನದಲ್ಲಿ ನಡೆಯುವಂತ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಶುರುವಾಗಿದೆ. ಇವತ್ತು ಸಂಜೆ 4 ಗಂಟೆಗೆ ಇರುವಂತ 20 ಸ್ಥಾನಗಳ ಪೈಕಿ ಎಷ್ಟು ಸ್ಥಾನಗಳನ್ನ ಇಲ್ಲಿ ಫುಲ್ಫಿಲ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವೀಗ ನೋಡ್ಬೇಕಿದೆ, ಭರ್ತಿ ಮಾಡ್ತಾರೆ ಅನ್ನುವಂಥದ್ದನ್ನ. ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಸುಮಾರು 14 ಮಂದಿ ನೂತನ ಸಚಿವರ ಪಟ್ಟಿ TV9ಗೆ ಈಗ ಲಭ್ಯ ಆಗಿದೆ. ಅದನ್ನ ನೀವು ಸ್ಕ್ರೀನ್ ಮೇಲೂ ಕೂಡ ನೋಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಇವತ್ತಿನ ತನಕನೂ ಕೂಡ, ಇವತ್ತು ಬೆಳಗಿನ ಸಂದರ್ಭದಲ್ಲಿ ಕೂಡ ನಾವು ಅದನ್ನೇ ಹೇಳ್ತಾ ಇದ್ದಿದ್ದು. ಅಂದ್ರೆ ಈ ಕಾಂಗ್ರೆಸ್ ಹೈಕಮಾಂಡ್ 60 ದಿನ ಆಗಿದೆ ಹೆಚ್ಚು ಕಡಿಮೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು. ಈಗಲೂ ಕೂಡ ಇವರಿಗೊಂದು ಸಂಪುಟ ವಿಸ್ತರಣೆ ಮಾಡೋಕೆ ಆಗ್ತಾ ಇಲ್ಲ ಅಂತಂದ್ರೆ ಏನು ಹೈಕಮಾಂಡ್ ಇದು ಅನ್ನುವಂಥದ್ದೇ ಪ್ರಶ್ನೆ ಇದ್ದದ್ದು. ಅದನ್ನು ಕಾಂಗ್ರೆಸ್ ನಾಯಕರುಗಳಲ್ಲೂ ಕೂಡ ಈ ವಿಚಾರ ಇತ್ತು, ಬಟ್ ಅದನ್ನು ಬಹಿರಂಗವಾಗಿ ಹೇಳೋಕ್ಕಾಗದೇ ಇರುವಂಥ ಸನ್ನಿವೇಶದಲ್ಲಿದ್ದರು. ಇರೋದು 3 ಮತ್ತೊಂದು ರಾಜ್ಯನೇ ಇವರಿಗೆ ಈ ರೀತಿಯಾಗಿ ಅಲ್ಲಿ ಕ್ಯಾಬಿನೆಟ್ ವಿಸ್ತರಣೆ, ಆ ಸಮಸ್ಯೆ ಬಗೆಹರಿಸೋಕೆ, ಆ ಕಗ್ಗಂಟು ಬಗೆಹರಿಸೋಕೆ ಆಗಿಲ್ಲ ಅಂತ ಅಂದ್ರೆ ಇದೇನ್ ಪಕ್ಷ, ಏನ್ ಹೈಕಮಾಂಡ್ ಅನ್ನುವಂಥ ವಿಚಾರ ಪ್ರಸ್ತಾಪಕ್ಕೆ ಬರ್ತಾ ಇತ್ತು. ಈಗ ಅಂತೂ ತಡವಾಗಿ ನಿದ್ದೆಯಿಂದ ಎದ್ದಿರುವಂತ ಕಾಂಗ್ರೆಸ್ನ ಹೈಕಮಾಂಡ್ ಸಚಿವಗಿರಿಯನ್ನ ಕರುಣಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡ್ತಾ ಇದೆ. ಅಂದ್ರೆ ಕ್ಯಾಬಿನೆಟ್ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈಗ ನೂತನ ಸಚಿವರುಗಳ ಪಟ್ಟಿ ಹಂತ ಹಂತವಾಗಿ ಲಭ್ಯ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆಲ್ಲ ಸಹಜವಾಗಿ ಕರೆ ಹೋಗಿರುತ್ತೆ. 4 ಗಂಟೆಗೆ ಇವತ್ತು ಪ್ರಮಾಣ ವಚನ ಇದೆ, ಬನ್ನಿ ಅಂತ ಖುದ್ದು ಮುಖ್ಯಮಂತ್ರಿಗಳು ಕೆಲವರಿಗೆ ಕರೆ ಮಾಡಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಸನ್ನ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ವ್ಯವಸ್ಥೆಗಳೆಲ್ಲ ಹೇಗೆ ನಡೀತಾ ಇದೆ? ಬಹುಶಃ ಇದೇನು ಇವತ್ತಲ್ಲ, 15 ದಿವಸದಿಂದ ಈ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ರು. ಒಟ್ನಲ್ಲಿ ಆ ಪಟ್ಟಿ ಬರೋದೊಂದು ಬಾಕಿ ಇತ್ತು, ಹಂಗಾಗಿ ಏನು ಸಮಸ್ಯೆ ಆಗಲ್ಲ ಕೊನೆ ಹಂತದಲ್ಲಿ ಅಂತ ಕಾಣಿಸುತ್ತೆ. ಮಲ್ತೇಶ್, ಮುಹೂರ್ತ ಫಿಕ್ಸ್ ಆಗಿತ್ತು, ಆದರೆ ಮದುವೆ ಗಂಡು ಹೆಣ್ಣು ಯಾರು ಅನ್ನುವಂಥದ್ದು ಮಾತ್ರ ಆ ಕುತೂಹಲ ಬಾಕಿ ಉಳಿದಿತ್ತು. ಆ ಕುತೂಹಲವು ಕೂಡ ಈಗ ತಣಿದಿದೆ. ಹೈಕಮಾಂಡ್ ಒಂದು ಬಹುದೊಡ್ಡ ಕಸರತ್ತನ್ನ ಮಾಡಿ ಇದೀಗ 20 ಜನರನ್ನು ಕೂಡ ಆಯ್ಕೆಯನ್ನು ಮಾಡಿದೆ. ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನು ಕೂಡ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಿದ್ದಾವೆ. ಬಹುತೇಕ ಎಲ್ಲ ಆಕಾಂಕ್ಷಿಗಳು ಕೂಡ ಮುಖ್ಯಮಂತ್ರಿಗಳ ನಿವಾಸದ ಸುತ್ತಮುತ್ತ, ಲೋಕಭವನದ ಸುತ್ತಮುತ್ತಲೇ ಇದ್ರು. ಎಲ್ಲರೂ ಕೂಡ ಬೆಂಗಳೂರಿನ ಬಿಟ್ಟು ಎಲ್ಲಿಯೂ ಕೂಡ ಹೋಗಿರಲಿಲ್ಲ. ಅವರೆಲ್ಲರಿಗೂ ಕೂಡ ಇದೀಗ ಖುದ್ದಾಗಿ ಮುಖ್ಯಮಂತ್ರಿಗಳು AICCಯಿಂದ ಪಟ್ಟಿ ಬಂದಂತ ಹಿನ್ನೆಲೆಯಲ್ಲಿ ತಾವೇ ಕರೆ ಮಾಡಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮಾಗಡಿ ಬಾಲಕೃಷ್ಣ ಅವರು ಇರಬಹುದು, ಅಜಯ್ ಸಿಂಗ್ ಇರಬಹುದು, ಎಲ್ಲರಿಗೂ ಕೂಡ ಒಬ್ಬೊಬ್ಬರಾಗಿ ಕರೆ ಮಾಡಿ ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಹೈಕಮಾಂಡ್ ಮಾಡಿದಂತ ಎಲ್ಲ ಕಸರತ್ತುಗಳ ಬಳಿಕ ರೆಡಿಯಾಗಿರುವಂತಹ ಪಟ್ಟಿ. ಇದರಲ್ಲಿ ಹೊಸಬರಿಗೂ ಅವಕಾಶ ಇದೆ ಮತ್ತು ಹಳಬರಿ ಯಾರು ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡಿದ್ರು ಅಂತವರಿಗೂ ಕೂಡ ಅವಕಾಶವನ್ನ ಹಾಗೆ ಮುಂದುವರಿಸಲಾಗಿದೆ. ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಖಾನ್ ಸೇರಿದಂತೆ SS ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಈ ಅವಕಾಶವನ್ನ ಕೊಟ್ಟಿರುವಂತಹ ಕಾರಣಗಳನ್ನ ಗಮನಿಸಿದ್ರೆ ಬಹುತೇಕ ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ಅಂತಿಮವಾದ ನಿರ್ಣಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ದೆಹಲಿ ಮಟ್ಟದಲ್ಲಿ ನಡೆದಂತ ಎಲ್ಲ ಕಸರತ್ತುಗಳು ಕೂಡ ಹೆಚ್ಚು ಹೊಸಬರ ಪರವಾಗಿತ್ತು. ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಂತ ಫೀಡ್ಬ್ಯಾಕ್ಗಳು ಕೂಡ ಹೊಸಬರನ್ನ ಹೆಚ್ಚು ಅಕಾಮಡೇಟ್ ಮಾಡಬೇಕು ಅನ್ನುವಂಥದ್ರ ವರದಿಯನ್ನ ಹೈಕಮಾಂಡ್ಗೆ ತಲುಪಿಸಲಾಗಿತ್ತು. ಆದ್ರೆ ರಾಜ್ಯ ನಾಯಕರು ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನ ರಾಹುಲ್ ಗಾಂಧಿ ಅವರ ಮುಂದೆ ಬಿಗಿಪಟ್ಟನ್ನ ಹಿಡಿದು ಕೂತಿದ್ರು. ಅದಕ್ಕೆ ಹೈಕಮಾಂಡ್ ಇದೀಗ ಮನ್ನಣೆ ಹಾಕದಂತೆ ಕಾಣಿಸ್ತಾ ಇದೆ. ಅಂದ್ರೆ ಹಳಬರು ಮತ್ತು ಹೊಸಬರು, ಈಗಾಗಲೇ 13 ಮಂದಿ ಹಳಬರು ಇದ್ದಾರೆ. ಅವರ ಜೊತೆಗೆ ಈಗ 5ಕ್ಕೂ ಹೆಚ್ಚು ಮಂದಿ ಹಳಬರಿಗೆ ಅವಕಾಶವನ್ನು ಕೊಡಲಾಗಿದೆ. ಅಲ್ಲಿಗೆ 18ಕ್ಕೂ ಹೆಚ್ಚು ಮಂದಿ ಯಾರು ಈ ಹಿಂದೆ ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡಿದ್ರು, ಅನುಭವ ಇತ್ತು ಅಂತವರಿಗೆ ಅವಕಾಶವನ್ನು ಕೊಡಲಾಗಿದೆ. 12ಕ್ಕೂ ಹೆಚ್ಚು ಮಂದಿಗೆ ಹೊಸಬರಿಗೆ, ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸಚಿವರಾಗ್ತಿದ್ದಾರೆ ಅಂತವರಿಗೆ ಅವಕಾಶವನ್ನ ಕೊಡೋ ಮೂಲಕ ಆ ಬ್ಯಾಲೆನ್ಸ್ ಅನ್ನ ಸರಿಯಾಗಿ ನಿಭಾಯಿಸಿಕೊಂಡು ಹೋಗಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ಕೂಡ ಮನಗಂಡಂತೆ ಕಾಣಿಸ್ತಾ ಇದೆ. ಜೊತೆಗೆ ಯಾರು ಇಷ್ಟು ದಿನಗಳ ಕಾಲ ಪಕ್ಷವನ್ನ ಡಿಫೈನ್ ಮಾಡ್ಕೊಂಡಿದ್ರು, ಪಕ್ಷವನ್ನ ಸಮರ್ಥವಾಗಿ ಎದುರಿಸಿದ್ರು, ಸರ್ಕಾರದ ಕೆಲಸಗಳನ್ನ, ಸರ್ಕಾರದ ಯೋಜನೆಗಳನ್ನ ಸರಿಯಾದಂತ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದಿದ್ರು ಅಂತವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ಸಿಗತ್ತಾ ಸಿಗಲ್ವಾ ಅನ್ನೋ ಬಗ್ಗೆ ದೊಡ್ಡ ಮಟ್ಟಿಗಿನ ಚರ್ಚೆಗಳು ನಡೆದಿತ್ತು. ಅದರಲ್ಲಿ ಒಂದು ರೀತಿಯ ಬಣ ರಾಜಕೀಯವೂ ಕೂಡ ತಾರಕಕ್ಕೆ ಏರಿತ್ತು. ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಒಂದಷ್ಟು ಜನ, ವಿರುದ್ಧವಾಗಿ ಒಂದಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ರು. ಆದ್ರೆ ಜಮೀರ್ ಅಹಮದ್ ಖಾನ್ ಅವರ ಅನಿವಾರ್ಯತೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಇಬ್ರು ಕೂಡ ಬೆಂಗಳೂರಿನವರೇ ಆದ್ರೂ ಕೂಡ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದು, ಒಂದೇ ಸಮುದಾಯದವರಿಗೆ ಅವಕಾಶವನ್ನ ಕೊಟ್ಟಿದ್ದನ್ನ ಗಮನಿಸಿದ್ರೆ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಇಬ್ರು ಕೂಡ ಕೆಲಸ ಮಾಡ್ಕೊಂಡು ಹೋಗುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಈಗ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ರಿಜ್ವಾನ್ ಅರ್ಷದ್ ಅವರು ಹೊಸ ಫೇಸ್ ಆಗ್ತಾರೆ, ಯಂಗ್ ಫೇಸ್ ಆಗ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಸಮುದಾಯವನ್ನ ಹಿಡಿದಿಟ್ಕೊಂಡಂತ ನಾಯಕನಾಗ್ತಾರೆ. ಈ ಎರಡರ ಬ್ಯಾಲೆನ್ಸ್ ಅನ್ನ ಮಾಡ್ಕೊಂಡು ಹೋದಂತೆ ಕಾಣಿಸ್ತಾ ಇದೆ. ಇನ್ನು ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಸಿದ್ದರಾಮಯ್ಯನವರು ಹೇಳಿದಂತ ಹೆಸರು. ಮೊನ್ನೆ ತನಕವೂ ಕೂಡ MLC ಆಗಿರಲಿಲ್ಲ. ಗಾಯತ್ರಿ ಶಾಂತೇಗೌಡ ಅವರು ಪ್ರಾಣೇಶ್ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಲ್ಲಿ ಗೆದ್ದು ಬಂದಂತಹ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಈ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ. ಆ ಮೂಲಕ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೆಸರಿಗೂ ಕೂಡ, ಸಿದ್ದರಾಮಯ್ಯನವರು ಹಾಕಿದಂತಹ ಪ್ರಸ್ತಾಪಕ್ಕೂ ಕೂಡ
ಕಾಂಗ್ರೆಸ್ ಹೈಕಮಾಂಡ್ ಮನ್ನಣೆಯನ್ನ ಕೊಟ್ಟಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಇದರ ಜೊತೆಗೆ ಶಿವರಾಜ್ ತಂಗಡಗಿ ಅವರ ಹೆಸರನ್ನ ಗಮನಿಸಿದ್ರೆ ಬೋವಿ ಸಮುದಾಯವನ್ನು ಪ್ರತಿನಿಧಿಸುವಂತ ಇನ್ನು ಕೇವಲ ಬೆರಳೆಣಿಕೆ ಶಾಸಕರಿದ್ದಾರೆ. ಅವರ ಪೈಕಿ ಶಿವರಾಜ್ ತಂಗಡಗಿ ಅವರಿಗೆ ಅನುಭವವೂ ಇದೆ, ಒಂದು ರೀತಿಯ ಹೊಸತನವೂ ಇದೆ. ಜೊತೆಗೆ ಅವರು ಯೂತ್ ಮತ್ತು ಹಿರಿಯರು ಇವರಿಬ್ಬರ ಮಧ್ಯೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಪ್ರಸನ್ನ, ಜಸ್ಟ್ ಪ್ರಸನ್ನ